ನೀವು ಪ್ರಜಾಕೀಯವನ್ನು ಪಕ್ಷವನ್ನು ಸ್ಥಾಪನೆ ಮಾಡಿದ ಮೇಲೆ ಜನಗಳಲ್ಲಿ ತುಂಬ ಒಂದು ಕಲ್ಪನೆ ಇತ್ತು. ಯಾರೋ ಬಂದು ಉದ್ಧಾರ ಮಾಡ್ತಾನೆ, ಯಾರೋ ಬಂದಂತಲ್ಲ, ಈ ಥರ ಆಗ್ಬೋದು ಅಂದರೆ ಇದಕ್ಕೆ ಮಾಡ್ಬೋದು. ಯಾವ ಥರ ಆಗ್ಬೋದು? ಒಂದು ಪಕ್ಷವನ್ನು ಇಂಥವ್ರು ಸ್ಥಾಪನೆ ಮಾಡಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಾ, ಜನಗಳಿಗೋಸ್ಕರ ಜನರಿಂದಾಗಿ ಅಂತ ಏನು ಹೇಳ್ತಾ ಇದ್ದೀರಾ, ಸೊ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೋದು ಅಂತೇಳಿ ಒಂದು ಕಲ್ಪನೆ ಇತ್ತು ಮುಂದೆ. ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಇವತ್ತಿನ ದಿವಸ ಏನೇ ಮಾಡಬೇಕನ್ನೋ ನಾಯಕತ್ವ ಬೇಕಾಗುತ್ತೆ. ಯಾಕೆ ಜನಗಳಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಅವರವರಾಗಿ ಯಾರು ಮಾಡೋದಿಲ್ಲ. ನಾಯಕತ್ವದ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಸರ್. ಒಂದು ನಿಮಿಷ, ನಾಯಕತ್ವ ಬೇಕು ಅಂದ್ರೆ 3-4 ಜನ ಕೂತಿದ್ದೀರಾ ಸರ್ ಇಲ್ಲಿ. ಸರ್ ಇದಾರೆ, ಇದಕ್ಕಿನ್ನ ನಾಯಕರು ನಾನು ಏನಕ್ಕೆ ಬೇಕು ಸರ್? ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಗ್ರೇಟ್ ನಾಯಕರು ಇದಾರೆ, ನಿಮ್ಮ ಪಕ್ಷದಲ್ಲಿ ಗ್ರೇಟೆಸ್ಟ್ ನಾಯಕರುಗಳಿದ್ದಾರೆ. ಹೌದೌದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಯಾಕೆ ಸರ್ ಬೇಕು? ಜನಗಳಲ್ಲಿ ಒಂದು ಕಲ್ಪನೆ ಭರವಸೆ ಇತ್ತು. ಅಲ್ಲ, ಇದೆಯಲ್ಲ ಕಲ್ಪನೆ ಕಣ್ಣು ಮುಂದೆ ಇದಾರಲ್ಲ. ನಾವು 5 ಜನ ಲೀಡರ್ಸ್ ಇದಾರೆ ಒಂದೊಂದು. ಯಾರೆತ್ತ ಮಕ್ಕಳಪ್ಪ ನೀವೆಲ್ಲ ಸರ್. ನಿಮ್ಮ ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳ್ತೀನಿ. ನೀವು ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್, ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಅಂತ. ಆದರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಲಿಲ್ಲ. ಇದೇ ಬದಲಾವಣೆ. ಎಂತಹ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನು ಹೇಳುದು ಜನರ ತನಕ ತಗೊಂಡು ಹೋಗಿ, ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ, ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್, ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು. ಇದ್ರ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ ಓಕೆ. ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದ್ ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ. ಕೇಳಿ ಒಂದ್ ನಿಮಿಷ. ವೋಟ್ನ ಮಾರ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಆಗಕ್ಕೆ ಶುರು ಮಾಡ್ಬಿಟ್ಟಿದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ ಆಟಕ್ಕೆ ಅವ್ನಿಗೆ ಓಟು ಅಂತ. ಸರಿಯಾದ ಪಾಯಿಂಟ್ ಹೇಳ್ತಾ ಇದ್ದಾನೆ ಅಲ್ವಾ? ಯಾರೋ ಸತ್ತೋದ್ರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಬಿಡೋಣ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ. ಈ ಪರಿಸ್ಥಿತಿ ಯಾರದು ಸರ್ ಸರಿ, ಯಾರದು ಸರ್ ತಪ್ಪಿಲ್ಲಿ? ನಮಗೆಲ್ಲ ಗೊತ್ತಾಗೋಯ್ತು. ಇದನ್ನ ತಾನೇ ನಾನು ಹೇಳಬೇಕು. ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು, ವಿಚಾರಗಳಿಗೆ ಮಾಡಬೇಕು. ನೀವು ಏನಕ್ಕೆ ಮಾಡಬೇಕು ಸರ್? ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತಗೊಂಡು ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ. 4% ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು. 4% ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ. ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು. ಯಾರು ಸಹ ಆಮೇಲೆ ನಾನು ಹೇಳೋಕ್ಕೆ ಶುರು ಮಾಡಿದೆ, ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ, ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ. ಎಲ್ಲ ಜನಗಳದ್ದೇ ದುಡ್ಡು. ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ವಾ? ಕರೆಕ್ಟ್ ಅಮ್ಮ? ಹೋಗ್ಲಿ, ಅದಾರ ಒಪ್ಕೊಂತೀರಾ? ನಾಯಕರುಗಳು ಬಂದು ಏನೋ ಮಾಡ್ಬಿಟ್ಟಿದಾರ. ಇದು ಸತ್ಯ ಸರ್, ಸತ್ಯ ಇದು. ಇಮೋಷನಲ್ ಡ್ಯಾಮೇಜ್. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಜನಗಳ ಮಧ್ಯೆನೇ ಇದ್ದುಕೊಂಡು ಸರ್, ಜನಗಳಿಗೆ ಅನ್ಯಾಯ ಆದರೂ ನೀವು ಧ್ವನಿ ಎತ್ಬೋದು. ಅನ್ಯಾಯ ಮಾಡ್ತಿರೋದೇ ಜನಗಳು. ಅದಾಗ ಏನ್ ಮಾಡ್ತೀರಾ? ನಾನು ಕೇಳ್ತಾ ಇರೋದು ಅದನ್ನೇ ನಾನು ಮಾಡಕ್ ಹೊರಟಿರೋದು. ನೋಡಿ, ಪಕ್ಷ ಮಾಡಿದ್ದೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ, ನೋಡಿ ನೀವು ಜವಾಬ್ದಾರಿ ತಗೊಳ್ದಿರೋದೇ ನೀವು ಮಾಡ್ತಿರೋ ತಪ್ಪು. ಜವಾಬ್ದಾರಿ ಹೆಂಗ್ ತಗೊಳಕಾಗುತ್ತೆ ಸರ್? ತಗೊಳ್ಬೇಕು ಸರ್. ಸರ್ ತಗೊಳ್ಬೇಕು. ನಿಮ್ಮ ದುಡ್ಡು, ನಿಮ್ಮ ಮನೆ ಸರ್, ನಿಮ್ಮನೆ ನೀವು ಜವಾಬ್ದಾರಿ ತಗೊಳಲ್ವಾ ಸರ್? ಹೌದು. ಇಲ್ಲ, ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ವಾ? ಜನ ವೋಟ್ ಮಾರ್ಕಬೇಕು ಅಂತ ಎಲ್ಲರೂ ಮಾರ್ಕೊಂಡಿಲ್ಲ ಸರ್. ಇನ್ನು ಇವತ್ತಿಗೂ ಕೂಡ ಒಂದು ನಿಮಿಷ ಸರ್, ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ? ಇಲ್ಲ, ಇನ್ನು ಇವಾಗಲೂ ಕೂಡ ಎಲ್ಲ ಪೂರ್ತಿ ಇಲ್ಲ ಸರ್. ಸರ್, ನೀವು ಜೆಡಿಎಸ್ನವರು ಸ್ವಲ್ಪ ಇದೆ. ಜೆಡಿಎಸ್ನವರು ಕೇಳ್ತಾ ಇದ್ದೀನಿ, ನಾನು ಜಾತಿ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ ಅಂದ್ರೆ ಇಲ್ಲ ಅಂತೀರಿ ನೀವು. ಸರ್, ಜಾತಿ ಆಧಾರದ ಮೇಲೆ ಇದ್ರೆ ಯಾಕೆ ನಮ್ಮಲ್ಲಿ ಇವತ್ತು ಎಷ್ಟು ಜನ ಬೇರೆಯವರೆಲ್ಲ ಇಲ್ಲ ಸರ್? ಅದು ತಪ್ಪು ಸರ್. ಜಾತಿ ಆಧಾರದ ಮೇಲೆ ಇಲ್ಲ ಸರ್. ಇನ್ನೂ ಕೂಡ ಜಾತ್ಯತೀತವಾಗಿ ಇದೆ ಸರ್. ಇಲ್ಲ ಅಂತ ಕಾಣಿಸ್ಬೋದು.